ಅಮ್ಮಿ ಕಮ್ಲಿ ಜೋಳದಾಗೆ ಗೊಬ್ಬರ ಹಾಕ್ಬೇಕಿತ್ತಲ್ಲ, ಕೂಲಿಯರ್ ಮಾಡ್ಬೇಕಿತ್ತು ಕಣೆ. ಹ್ಞೂ ಕಣಪ್ಪ, ನನಗೆ ಹೇಳ್ತಿರು, ನೀನೋಗಿ ಮಾಡಬೇಡ. ಅಯ್ಯ ಅದ್ಯಾಕಂಗೆ ಮಾಡ್ತೀಯೇ? ಮತ್ತಿನ್ನೇನಪ್ಪ ಬರೀ ನನಗೆ ಹೇಳ್ತಿರ್ತಿ. ಹೆಣ್ಣಾಳಿಗಾರ ನಾನು ಹೇಳ್ಬೋದು, ಗಂಡಾಳಿಗೆಲ್ಲ ನಾನು ಮಾಡೋಕ್ಕಾಗತ್ತಾ? ಎಣ್ಣಾಳಿಗೆ ಇಬ್ಳರಿಗೆ ಹೇಳ್ಬೋಗೆ, ನಾವಿಬ್ಳರ್ ಹಾಕಿವಿ, 4 ಜನ ಸಾಕಾಕತ್ತೆ. ತಗೊಳಪ್ಪ, ಹೇಳ್ಬರ್ತೀನಿ. ನೀನು ಹೇಳ್ದಂಗೆ ಇವಾಗೆ ಗಂಡಾಳಿಗೆ ಹೇಳಕ್ ಹೋದ್ರೆ ಇವಾಗೆ ಕಾಸಿಸ್ಕೊಂತಾರೆ. ಕಾಸಿಸ್ಕೊಂಡು ಕುಡ್ದು ಹಂಗೆ ಮಕ್ಕಂತಾರೆ. ನಾಳೆ ಹೋದ್ರೆ ಬರೋದೇ ಇಲ್ಲ, ಎಷ್ಟೇ ಬುರ್ಸಿದ್ರು ಬರಲ್ಲ. ಕುಡ್ಕೊಂಡವ್ರು ಕ್ಯಾಮೆ ಮಾಡೋದು ಅಷ್ಟ್ರಾಗೆ ಇತ್ತಗಳವ. ಅದಕ್ಕೆಯ ಮತ್ತೆ ಹೇಳಿದ್ದು ಎಣ್ಣಾಳಿ ಮಾಡುವ ಅಂತ. ನಿನ್ನ ಅದಕ್ಕೆಯ ಸಿಟ್ಟು ಮಾಡ್ತೀಯವ. ಅಯ್ಯ, ನಾನೆಲ್ಲಿ ಮರೆ ನಿನ್ನ ಮೇಲೆ ಸಿಟ್ಟು ಮಾಡ್ದೆ? ಹೋಗ್ಬಾರ್ದಾತ್ಲಾಗೆ. ಮತ್ತು ನನಗೇನು ಗಂಡಾಳು ಮಾಡೋಕ್ಕಾಗತ್ತಾ? ಇಲ್ಲ ಕಣ್ಣೆ, ನಾನು ಹಂಗ ಅಂದಿಲ್ಲ ನಿನಗೆ. ತಗೊಳಪ್ಪ, ನೀನು ಹೇಳೋದು ಸರಿನೇ. ಮತ್ತೆ ಇವಾಗ ಕಾಸಿಸ್ಕೊಂಡು ಕುಡ್ಕೊಂಬಕ್ಕಂಡ್ರೆ ಮತ್ತೆ ಬೆಳಗ್ಗೆ ಬರೋಕ್ಕಿಲ್ಲ. ಆಮೇಲೆ ಅವರೆಲ್ಲ ಗದ್ದೆಗೆ ಬಂದ್ಬಿಟ್ಟು ಮಾಡೋ ಕ್ಯಾಮೇನು ಅಷ್ಟ್ರಾಗೆ ಐತೆ. ಅದಕ್ಕೆ ಹೋಗು, ಒಂಚೂರು ಎಣ್ಣಾಳಿಗೆ ಒಂದು ಇಬ್ಳರಿಗೆ ಹೇಳ್ಬೋ ಹೋಗು. ಎಣ್ಣಾಳು ಅಷ್ಟೇ ತಗ, ಅಲ್ಲಿ ಇಲ್ಲಿ ಕುತ್ತೆ ಕಾಳ ಕಳಿತಾರಲ್ದ. ಅದಕ್ಕೆ ಮತ್ತೆ ನಮ್ಮ ಬದುಕು ನಾವೇ ಮಾಡ್ಕೋಬೇಕು. ಅದು ಸರಿನೇ ತಗೊಳಪ್ಪ. ಮತ್ತೆ ನಾಳೆ ಒಂದು ದಿವ್ಸಕ್ಕೆ ನಮ್ಮ ಇಬ್ಳರ ಕೈಲಿ ಆಗಲ್ಲ ಕಣೆ, ಅದಕ್ಕೆ ಒಂದು ಇಬ್ಳರಿಗೆ ಹೇಳ್ಬೋ ಹೋಗು. ಸರಿ ತಗ. ಇವರೇನೋ ಎಣ್ಣಾಳು ಮಾಡು ಅಂತಾರೆ, ಕರೆದ್ರೆ ಯಾರು ಬರೋಕ್ಕಿಲ್ಲ, ಏನಿಲ್ಲ, ಸತಾಯಿಸ್ತಾರೆ ಬರೀ. ಸರೋಜಮ್ಮ ಗೌರಮ್ಮ ಕಾರು ಕರೆದು ನೋಡ್ತೀನಿ ಅತ್ಲಾಗ ಬರ್ತಾರೋ ಏನೋ ಅಂತ. ಸರೋಜಮ್ಮ, ಓ ಸರೋಜಮ್ಮ. ಏನವ ಕಮಲ, ನಮ್ಮನೆ ಕಡೆ ಬಂದ್ಬಿಟ್ಟು ಆಗಲೇ ನೀನು ಕರಿತಿದ್ದೆ, ಕೇಳಿಸ್ತು, ನೀರು ಹಿಡಿತಿದ್ನ, ಅದಕ್ಕೆ ಬರಲಿಲ್ಲ ಕಣವ. ಏನು ಹೇಳವ ಬಂದಿದ್ದು? ಏನಿಲ್ಲ ಸರೋಜಮ್ಮ, ಜೋಳಕ್ಕೆ ಗೊಬ್ಬರ ಇಡಬೇಕಿತ್ತು, ಅದಕ್ಕೆ ಕರಿಯೋಣಂತ ಬಂದೆ. ನನಗೆ ಮತ್ತೆ ನಮ್ಮ ಮನೆಯವ್ರಿಗೆ ಇಬ್ಬರಿಗೆ ಆಗಲ್ಲ, ಅದಕ್ಕೆ ಒಂದಿಬ್ಳರ್ ಕೂಲಿಯರಿಗೆ ಹೇಳೋಣ ಅಂತ ಬಂದೆ. ಹೌದನವ? ಯಾವಾಗ ಗೊಬ್ಬರ ಇಡಕ್ಕೆ ಹೋಗಿದ್ದೀರವ? ನಾಳೆ ಕಣ್ ಸರೋಜಮ್ಮ, ನಾಳೆನೇ. ಮತ್ತು ಬಿಡ್ತದೆ, ಟೈಮ್ ಆಗಿಬಿಡ್ತೈತೆ, ಅದಕ್ಕೆ ಕರೆಯಕ್ಕೆ ಬಂದೆ. ನಾ ಬೇರೆ ಎಲ್ಲರಿಗಿಂತನೂ ಸ್ವಲ್ಪ ಬೇಗನೆ ಜೋಳ ಹಾಕಿವಲ್ಲ, ಅದಕ್ಕೆ ಒಂಚೂರು ಬೇಗ ಹಾಕೋಣ ಅಂತವ. ತಗೊಳವ. ಬರ್ತೀನಿ ತಗೊಳವ. ನಾಳೆ ಅಲ್ಲ, ಬರ್ತೀನಿ ತಗ. ನಾಡ್ದಾಗಿದ್ರೆ ಹಾಕಿರ್ಲಿಲ್ಲ ನನ್ನ ಕೈಲಿ. ನಾಡಿದ್ದು ನಮ್ಮ ಸಂಬಂಧಿಕರಿಗೆ ಒಬ್ರು ಮದುವೆ ಐತಿ, ಅಲ್ಲಿ ಹೋಗ್ಬೇಕಿತ್ತು, ಅದಕ್ಕೆ ಹಾಕಿರ್ಲಿಲ್ಲ. ನಾಳೆ ಬರ್ತೀನಿ ತಗ. ಕಣ್ ಸರೋಜಮ್ಮ, ನಾಳೆ ಬೆಳಗ್ಗೆನೆ 9 ಗಂಟೆಗೆ ರೆಡಿಯಾಗಿರು ಉಂಡು. ತಗೊಳವ, ನಾಳೆ 9 ಗಂಟೆಗೆ ರೆಡಿಯಾಗಿ ನಿಂತಿರ್ತೀನಿ, ನೀವು ಇತ್ಲಾಗಿಂದ ಬರ್ತೀರಲ್ಲ, ಹಂಗೆ ಹೋಗೋಣಂತ್ರಿ. ಕಣ್ ಸರೋಜಮ್ಮ, ಆಯ್ತು. ಪಾರ್ವತಿಗೂ ಹೇಳ್ತೀನಿ, ಅದೇ ನಮ್ಮ ಮನೆ ಪಕ್ಕದಾಗಿದ್ದಾಳಲ್ಲ, ಅಕ್ಕಿ ಏನು ಮಾಡ್ತಾಳೇನೋ ಗೊತ್ತಿಲ್ಲ ಕಣಕ್ಕ. ಅಕ್ಕಿ ಏನೋ ನಾಳೆ ಆ ಹುಡುಗನು ಶಾಲೆಗೆ ಹೋಗ್ಬೇಕು ಅಂತಿದ್ಲು, ಏನು ಮಾಡ್ತಾಳೇನೋ ಗೊತ್ತಿಲ್ಲ, ಒಟ್ಟು ಹೇಳ್ಬರ್ತೀನಿ. ಸರಿ ತಗೊಳವ, ಹಂಗೆ ಮಾಡು. ಇನ್ನೊಂದು ಎಣ್ಣಾಳಿಗೆ ಜಾಸ್ತಿನೇ ಹೇಳ್ಕೊಳವ. ಯಾರು ನಾಳೆ ಬರಲಿಲ್ಲ ಅಂದರೆ ಮತ್ತೆ ಬೇರೆಯವ್ರಿಗೆ ಹೇಳಿರ್ತಲ್ಲ, ಅವ್ರು ಬರ್ತಾರೆ, ಅಲ್ಲಿಗಲ್ಲಿಗೆ ಸರಿ ಆಕತ್ತೆ, ಇಲ್ಲಾಂದ್ರೆ ಮತ್ತೆ ತೊಂದರೆ ಆಕತ್ತೆ, ಮೂವರಿಗೆ ಆಗಲ್ಲ. ಅದಕ್ಕೆ ಇನ್ನೊಂದು ಅಳಿಗೆ ಹೇಳ್ಕೊಳವ. ತಗ ಸರೋಜಮ್ಮ, ಹಂಗೆ ಮಾಡ್ತೀನಿ. ಪಾರ್ವತಿ, ಹಳೆ ಪಾತ್ರೆ, ಹಳೆ ಕಬ್ಬಣ, ಹಳೆ ಪೇಪರ್, ಒಯ್ ಚಂದಿರ ದೂರಕ್ಕೆ ಬಿಡು, ಚಂದಿರನ ಈ ಕಡೆ ಇಡು. ಚಿಂಟು ಬಾರ ಇಲ್ಲಿ. ಏನಂಟಿ, ನಿಮ್ಮವ್ವ ಎಲ್ಲೋ? ಆಂಟಿ ಆಟ ಆಡೋಕೆ ಹೋಗ್ಬೇಕು, ಹೇಳ್ರಿ ಬೇಗ. ಏನು ಆಗ್ಲಿ ಹೇಳಿದ ಕೆಲಸನೆಲ್ಲ ನಿನಗೆ ಚಿಂಟು? ನಿಮ್ಮವ್ವ ಇಲ್ಲ ಅಂತ ಕೇಳಿದ್ದು? ನಮ್ಮವ್ವ ಇತ್ಲು ಕಡೆ ಐತೆ, ಇತ್ಲು ಕಡೆ ಪಾತ್ರೆ ತೊಳಿತಿತ್ತು, ಕರೀರಿ, ಜೋರಾಗಿ ಬರ್ತತೆ. ಚಿಂಟು ಬಾರಲ್ಲಿ ನಿಮ್ಮ ಅಮ್ಮಂಗೆ ಕರಿಯಂತೆ. ನೀವೇ ಕರ್ಕೊಳ್ರಿ ಆಂಟಿ, ಬರ್ತತೆ, ನನಗೆ ಆಟ ಆಡೋಕೆ ಟೈಮ್ ಆಕತೆ. ಬುಯ್ ಅವ ಏನು ತುಂಟು ಹುಡುಗರಿದ್ದಾರೆ ಇವಾಗಿನ. ಅಯ್ಯೋ ಯಪ್ಪ, ಭಾಳ ಚುಟಿ ಇದ್ದಾರೆ ಬಿಡವ. ಕಾಲನ್ನೋದು ಒಂದು ಕಡೆ ನಿಲ್ಲಲ್ಲ ನೋಡು. ಈ ಹುಡುಗನ ಹೆಂಗ್ ನಿಭಾಯಿಸ್ತಾಳೋ ಏನೋ ನೋಡಿ ಪಾರ್ವತಿ. ಚೂರು ಕರಿ ಅಂದ್ರೆ ಬರಲಿಲ್ಲ ನೋಡಿ ಈ ಹುಡುಗ, ಈ ಹುಡುಗಿನೂ ಬರಲಿಲ್ಲ ಹೊರಗಡೆ. ಪಾರ್ವತಿ, ಪಾರ್ವತಿ, ಓ ಕಮಲಕ್ಕ, ಬಾ ಒಳಗೆ. ಎಷ್ಟೊತ್ತು ಕರಿಬೇಕೆ ಪಾರ್ವತಿ? ಆಗ್ಲಿಂದ ಕರಿತಿದ್ದೀನಿ, ಬರಲೇ ಇಲ್ಲ ನೀನು. ಹೌದಾಕ, ಕೇಳಿಸಿಲ್ಲವ ನನಗೆ, ಇತ್ಲು ಕಡೆ ಪಾತ್ರೆ ತೊಳೆದಿದ್ದೆ. ಅವ ನಿನ್ನ ಹುಡುಗ ಏನೋ ಇಷ್ಟು ಉಂಟ ಇದ್ದಾನೆ, ಕರಿಯೋ ನಿಮ್ಮ ಅವ್ವಂಗೆ ಅಂತಿದ್ದೀನಿ. ಆಟ ಆಡೋಕೆ ಟೈಮ್ ಆಕತ್ತೆ, ಬುಯ್ ಅನ್ಕಂತ ಹೋದ್ನವ. ಭಾಳ ತುಂಟ ಇದ್ದಾನೆ ಬಿಡುವ ನಿನ್ನ ಮಗ. ಕಮಲಕ್ಕ, ಭಾಳ ತುಂಟ, ನಿಭಾಯಿಸೋಕೆ ಆಗಲ್ಲ ಅವನಿಗೆ. ಶಾಲೆನಾಗೂ ಅವ್ರ ಮೇಷ್ಟ್ರು ಹಂಗೆ ಅಂತಾರೆ, ಭಾಳ ರಗಳೆ ಮಾಡ್ತಾನಂತೆ. ಏನು ಕಮಲಕ್ಕ, ಬಂದಿದ್ದ ವಿಷಯ? ಬಾ ಒಳಕ್ಕೆ, ಆಗ್ಲಿಂದ ಹೊರಗೆ ನಿಂತಿ. ತಗೊಳವ, ಇರ್ಲಿ, ಒಳಗೆ ಬಂದ್ರೆ ಇವಾಗ ಟೈಮ್ ಆಕತ್ತೆ. ಏನಿಲ್ಲ ಕಣೆ ಪಾರ್ವತಿ, ಜೋಳಕ್ಕೆ ಗೊಬ್ಬರ ಇಡಕ್ಕೆ ಬರ್ತೀನಂತ ಕೇಳಕ್ ಬಂದೆ ಕಣೆ. ನಾಳೆ ಬರ್ತೀಯಾ? ನಾಳೆನ ಕಮಲಕ್ಕ? ಬರೋಕ್ಕಾಗತ್ತೂ ಇಲ್ಲ ಕಣಕ್ಕ. ಯಾಕೆ, ಎಲ್ಲಿಗುಂಟಿ? ಏನು ಕೆಲಸ ಐತೆ? ಏನಿಲ್ಲ ಕಣಕ್ಕ, ಚಿಂಟು ಶಾಲೆಗೆ ಮೀಟಿಂಗ್ ಇಟ್ಟಾರೆ, ನಾಳೆನೇ ಕರೆದಾರೆ, ನಾಳೆನೇ ಹೋಗ್ಬೇಕಂತೆ. ನಾನು ಹೋಗ್ಬೇಕು ಇಲ್ಲ ನಮ್ಮ ಮನೆಯವ್ರು ಹೋಗಾರೋ ನನಗೆ ಗೊತ್ತಿಲ್ಲ. ಯಾವುದಕ್ಕೂ ಸಂಜೆ ಬಂದು ಹೇಳ್ತೀನಿ ತಗ, ಅವ್ರು ಏನಂತಾರಂತ ನೋಡಿ. ಅವ್ರು ಹೋಗ್ತೀನಿ ಅಂದರೆ ನಾನೇ ಬರ್ತೀನಿ ತಗ ಗೊಬ್ಬರ ಇಡೋಕ್ಕೆ. ಬಂದಿದ್ರೆ ಒಳ್ಳೇದಾಕಿತ್ತು ಕಣೆ ಪಾರ್ವತಿ, ಈ ವಾರದಾಗ ಬೇರೆ ಮಳೆ ಐತಂತೆ,
ಮಳೆ ಗಿಳೆ ಬಂದ್ಬಿಟ್ರೆ ಮತ್ತೆ ಅಂಕ್ಲ ಗೊಬ್ಬರ ನೀಡೋಕ್ಕಾಗಲ್ಲ ಕಣೆ. ಅದಕ್ಕೆ ಸ್ವಲ್ಪ ಬೇಗ ಬೇಗ ಆಗ್ಬಿಡೋಣ ಅಂತ ಬಂದಿದ್ರೆ ಮತ್ತೆ ನೀನು ಪಾಡಾಕೋದು. ಹ್ಞೂ ತಗ ಕಮಲಕ್ಕ, ಎಲ್ಲಾರ ನಮ್ಮ ಮನೆಯವ್ರು ಅವ್ರು ಹೋಗ್ತೀನಿ ಅಂದರೆ ನಾಳೆ ಚಿಂಟು ಶಾಲೆಗೆ ನಾನೇ ಬರ್ತೀನಿ ತಗ. ಹ್ಞೂ ಹಂಗಾರೆ ಸರಿ ಕಣೆ ಪಾರ್ವತಿ, ಬರ್ತೀನಿ. ಇನ್ನೊಂದು ಹೆಚ್ಚಿಗೆ ಕೂಲಿ ಹೇಳ್ಕೊಬೇಕು ಕಣೆ. ಯಾರು ತಪ್ಪಿಸಿದ್ರೆ ಅವ್ರು ಬರೋಕ್ಕೆ ಸರಿ ಹಾಕತ್ ಕಣೆ. ಅದಕ್ಕೆ ಒಂದು ಕೂಲಿ ಹೆಚ್ಚಿಗೆ ಹೇಳ್ಕೊಂತೀನಿ. ಹ್ಞೂ ಸರಿ ತಗ ಕಮಲಕ್ಕ, ಅದು ಒಳ್ಳೇದೇ. ಹ್ಞೂ ಅತ್ಲ ಗೌರಿಗೂ ಹೇಳ್ಬಿಡ್ತೀನಿ ತಗ. ಅತ್ಲಾಗ ಗೌರಿ ಬಂದರೆ 5 ಜನ ಹಾಕಿವಿ, ಯಾರು ಒಬ್ಬರು ಬರಲಿಲ್ಲ ಅಂದರೆ 4 ಜನ ಹಾಕಿವಿ ತಗ. ಅತ್ಲಾಗ ಅಕ್ಕಿಗೂ ಹೇಳ್ಬಿಡ್ತೀನಿ. ಗೌರಿ ಗೌರಿ, ಓ ಕಮಲಾಂಟಿ ಬರ್ರಿ. ಏನವ ಗೌರಿ, ಆತನ ಅಷ್ಟ? ಹ್ಞೂ ಕಣಂಟಿ ಆಯ್ತು, ನಂದು ನಿಮ್ದಾತ? ಹ್ಞೂ ಕಣವ, ಹೀಗೆ ತಿಂದು ಬಂದೆ. ಹೌದಾ ಆಂಟಿ? ಏನಂಟಿ ಈ ಕಡೆ ಬಂದಿರಿ? ಏನಿಲ್ಲ ಕಣವ ಗೌರಿ, ಜೋಳಕ್ಕೆ ಗೊಬ್ಬರ ಇಡೋಕ್ಕೆ ಕೂಲಿಯರ್ ಮಾಡೋಕ್ಕೆ ಬಂದಿದ್ದೆ ಕಣವ. ಹಾಗೆ ನೀನು ಬರ್ತೀನಿ ಅಂತ ಕರೆಗೆ ಬಂದೆ ಕಣವ. ಬರ್ತೀನವ ನಾಳೆ? ನಾಳೆ ಆಂಟಿ? ಹ್ಞೂ ತಗೊಳ್ರಿ ಬರ್ತೀನಿ. ಹ್ಞೂ ಕಣವ, ನಾಳೆ ಓದ್ತಾರೆ 9 ಗಂಟೆಗೆ ಉಂಡು ರೆಡಿ ಆಗಿಬಿಡವ. ಹ್ಞೂ ಕಣ್ರಿ ಆಂಟಿ, ರೆಡಿ ಹಾಕೀನಿ. ಹ್ಞೂ ಕಣವ, ಅಲ್ಲೂ ಒಂದಿಬ್ರಿಗೆ ಹೇಳಿನಿ, ಉಂಡು ನೀನು ರೆಡಿ ಆಗಿರು ನಾಳೆ. ಹ್ಞೂ ಕಣ ಆಂಟಿ. ಹ್ಞೂ ಕಣವ, ನಾನು ಬರ್ತೀನಿ. ಹಿಂಗೆ ನೋಡ್ರಿ ಹಳ್ಳಿ ಕಡೆ ಕೂಲಿಯರ್ನ ಕರೆಯೋದು. ಯಾರ್ಯಾರು ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.